ಆರೋಪ ಮಾಡಲಾಗಿದೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಮಾಡಿರುವಂತಹ ಗಂಭೀರವಾದ ಆರೋಪ ಇದು. ಕಾಂಗ್ರೆಸ್ ಸರ್ಕಾರದಲ್ಲೂ 40% ಕಮಿಷನ್ ಮುಂದುವರೆದಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಗಂಭೀರ ಆರೋಪ ಮಾಡಿದ್ದಾರೆ. 40% ಕಮಿಷನ್ ಆರೋಪ. ಮೊದಲು ಶಾಸಕರು ನೇರವಾಗಿ ಹಣ ಕೇಳ್ತಾ ಇದ್ರು, ಈಗ ಅಧಿಕಾರಿಗಳೇ 40% ಕಮಿಷನ್ ಕೇಳ್ತಾ ಇದ್ದಾರೆ. ಹಿಂದಿನ ಸರ್ಕಾರದಲ್ಲಾದ್ರೆ ಶಾಸಕರು ಕೇಳ್ತಾ ಇದ್ರು ಹಣವನ್ನ, ನೇರವಾಗಿ ಕೇಳ್ತಾ ಇದ್ರು 40% ಕಮಿಷನ್ ಅನ್ನ. ಆದ್ರೆ ಈಗ ಹಾಗಲ್ಲ, ಅಧಿಕಾರಿಗಳೇ 40% ಕಮಿಷನ್ ಕೇಳ್ತಾ ಇದ್ದಾರೆ. ಹಣ ಕೊಡಿ ಅಂತ ಈಗಿನ ಸಚಿವ ಶಾಸಕರು ಕೇಳಲಿಲ್ಲ, ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ಅಧಿಕಾರಿಗಳೇ ನೇರವಾಗಿ ಹಣ ಕೇಳ್ತಾ ಇದ್ದಾರೆ. ಸದ್ಯದಲ್ಲೇ ಅಧಿಕಾರಿಗಳ ಹೆಸರು ದಾಖಲೆಯನ್ನ ಬಿಡುಗಡೆ ಮಾಡ್ತೀನಿ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಕೇಳಿ ಬರ್ತಾ ಇರುವಂತಹ ಆರೋಪ ಇದು. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಇದೇ ಕೆಂಪಣ್ಣ ಅವರು ಬಿಜೆಪಿ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪವನ್ನ ಮಾಡಿದ್ರು. ಇದನ್ನೇ ಅಸ್ತ್ರವನ್ನಾಗಿಸಿಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಈಗ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ 40% ಕಮಿಷನ್ ಆರೋಪ ಕೇಳಿಬಂದಿದೆ. ಅದು ಕೂಡ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರೇ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಹೇಳ್ತಾ ಇದ್ದಾರೆ, ಹಿಂದಿನ ಸರ್ಕಾರದಲ್ಲಾದ್ರೆ ಶಾಸಕರು ನೇರವಾಗಿ ಹಣ ಕೇಳ್ತಾ ಇದ್ರು, ಆದ್ರೆ ಈಗ ಹಣ ಕೊಡಿ ಅಂತ ಈಗಿನ ಸಚಿವ ಶಾಸಕರು ಕೇಳಲಿಲ್ಲ, ಅಧಿಕಾರಿಗಳೇ ನೇರವಾಗಿ ಕೇಳ್ತಾ ಇದ್ದಾರೆ 40% ಕಮಿಷನ್ ಅನ್ನ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಹೇಳ್ತಿದ್ದಾರೆ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳಿಂದ ನಡೀತಾ ಇದೆ ಸರ್. ನಮಗೆ ಇನ್ನೊಂದು ಹೇಳ್ತೀನಿ ಸರ್, ಇದುವರೆಗೂ ಯಾವುದೇ MLA MP ಅಥವಾ ಮಿನಿಸ್ಟ್ರು ನಮಗೆ ದುಡ್ಡು ಕೊಡಿ ಅಂತ ಕೇಳಿಲ್ಲ ಇದುವರೆಗೂ. ಹೋದ ಸರಿ ಇದರಲ್ಲಿ ಏನಾಗ್ತಿತ್ತು, MLAಗಳೇ ನಮ್ಗೆ ಇಷ್ಟು ಕೊಟ್ಟರೆ ನಿಮಗೆ ಕೆಲಸ ಕೊಡೋದು ಅಂತೇಳಿ. ಈಗ ಆ ಪರಿಸ್ಥಿತಿ, ಈಗ ಅಧಿಕಾರಿಗಳು ಬರ್ತಾರೆ, ನೋಡ್ರಿ ನಿಮ್ಗೆ ಕೆಲಸ ಬೇಕಾದರೆ ಇಷ್ಟು ದುಡ್ಡು ಕೊಡಿ ಅಂತಾರೆ. ನಿಮ್ಗೆ ಯಾಕ್ರಿ, ಯಾರಿಗೆ ಕೊಡ್ಬೇಕಂದ್ರೆ ನಿಮ್ಗೆ ಯಾಕ್ರಿ, ನಿಮ್ಗೆ ಕೆಲಸ ಬೇಕಲ್ಲ ಕೊಡಿ ಅಂತ ಇಷ್ಟು ಕೊಡಿ ಅಂತ ಹೆಸರು. ಸರ್ ಅಧಿಕಾರಿಗಳು ಹೆಸರುಗಳು ಕೆಲವು ಸಾರಿ ಇದಾಗ್ತದೆ. ಈಗಾಗಲೇ ನಾನು 5 ಡಿಫಾಮೇಷನ್ ಕೇಸಲ್ಲಿ ಇದ್ದೀನಿ. ಅದರಿಂದ ನಾನು ಅಧಿಕಾರಿಗಳ ಹೆಸರು ಈಗ ನಾನು ಇದು ಮಾಡೋಕ್ಕೆ ಸರ್, ಎಲ್ಲ ಡಿಪಾರ್ಟ್ಮೆಂಟಲ್ಲಿ, ನಾಟ್ ಈವನ್ ಒನ್ ಡಿಪಾರ್ಟ್ಮೆಂಟ್, ಆಲ್ ದಿ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಇಸ್ ಎ ವೆರಿ ವರ್ಸ್ಟ್ ಅಫಿಷಿಯಲ್ಸ್, ಕರಪ್ಟ್ ಅಫಿಷಿಯಲ್ಸ್. ಈವನ್ ಏನು BBMP ಆಗಲಿ ಅಥವಾ PWD ಆಗಲಿ ಅಥವಾ ಇರಿಗೇಷನ್ ಆಗಲಿ, ಅಧಿಕಾರಿಗಳ ದುರಾಂಕಾರದ ಪರಮಾವಧಿ ಬಂದಿದೆ. ನಾವು ಅವರ ವಿರುದ್ಧ ಹೋರಾಟ. ಮೊದಲು ರಾಜಕಾರಿಗಳು ಸರ್, ಈಗ ಅದೇ ಸೇಮ್ ಕಂಟಿನ್ಯೂ ಆದಂಗೆ ಆಯಿತು ಅಧಿಕಾರಿಗಳಿಂದ. ಅಷ್ಟೇ ಆಯಿತು. ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡದೇ ಇದ್ರೆ ಸರ್ಕಾರಕ್ಕೆ ಯಾವುದೇ ವಿಧದಲ್ಲಿ ನಾವು ಅಧಿಕಾರಿಗಳನ್ನ ಕರ್ನಾಟಕದಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೆಂಪಣ್ಣ ಅವರು 40% ಕಮಿಷನ್ ಆರೋಪ ಮಾಡಿದ್ರು. ಅದನ್ನೇ ಅಸ್ತ್ರವನ್ನಾಗಿಸಿಕೊಂಡು ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ಈಗ ಕೇಳಿ ಬರ್ತಾ ಇದೆ. ಆದ್ರೆ ಕೆಂಪಣ್ಣ ಅವರು ಆರೋಪ ಮಾಡ್ತಾ ಇರೋದು ಅಧಿಕಾರಿಗಳ ಮೇಲೆ. ಹಾಗಾದ್ರೆ ಅಧಿಕಾರಿಗಳೇ 40% ಕಮಿಷನ್ ಕೇಳ್ತಾ ಇದ್ದಾರೆ ಅಂದ್ರೆ ಇದರ ಹಿಂದೆ ಬೇರೆ ಯಾರೆಲ್ಲ ಕೈ ವಾಡ ಇದೆ ಅಂತ ಅನ್ಸುತ್ತೆ. ಏನ್ ಹೇಳ್ತಾರೆ ಕೆಂಪಣ್ಣ ಅವರು ಇದ್ರ ಬಗ್ಗೆ? ಶ್ವೇತಾ, ಏನಂತಂದರೆ ಪ್ರಮುಖವಾಗಿ BJP ಸರ್ಕಾರದ ಅವಧಿಯಲ್ಲಿ ನೇರವಾಗಿ ಶಾಸಕರುಗಳೇ 40% ಕಮಿಷನನ್ನು ಕೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆಂಪಣ್ಣ ಅವರು ಆರೋಪವನ್ನು ಮಾಡಿದರು. ಆದರೆ ಮುಂದುವರೆದ ಭಾಗವಾಗಿ ಈಗ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಈಗ 40% ಕಮಿಷನ್ ಏನು ಮುಂದುವರೆದಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಸರ್ಕಾರದ ಅವಧಿಯಲ್ಲಿ ಏನು ಶಾಸಕರಾಗಲಿ ಸಚಿವರಾಗಲಿ ಮತ್ತು ಯಾರು ಕೂಡ ನೇರವಾಗಿ 40% ಕಮಿಷನ್ ಅನ್ನೋನ್ನು ಕೇಳ್ತಾ ಇಲ್ಲ, ಅಧಿಕಾರಿಗಳನ್ನು ಮುಂದೆ ಬಿಟ್ಟಿದ್ದಾರೆ. ಅಧಿಕಾರಿಗಳೇ ಈಗ ನೇರವಾಗಿ ಗುತ್ತಿಗೆದಾರರ ಬಳಿ ನೇರವಾಗಿ ಕಮಿಷನ್ಗೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇದ್ರ ಭಾಗವಾಗಿ 40% ಕಮಿಷನ್ ಈ ಸರ್ಕಾರದಲ್ಲೂ ಕೂಡ ಮುಂದುವರೆದಿದೆ ಅನ್ನುವಂಥ ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಸದ್ಯದಲ್ಲೇ ಅದರ ದಾಖಲೆಗಳನ್ನು ನಾನು ಬಿಡುಗಡೆ ಮಾಡ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಯಾಕೆಂತಂದರೆ ಕಳೆದ ಸರ್ಕಾರದ ಅವಧಿಯಲ್ಲಿ ಸಚಿವರುಗಳು ಶಾಸಕರುಗಳು ಸಾಕಷ್ಟು ಬೇಡಿಕೆಯನ್ನು, ಹಣದ ಕಮಿಷನ್ ಆರೋಪವನ್ನು ಮಾಡಿದ್ರು, ಜೊತೆಗೆ ಸಾಕಷ್ಟು ಕೇಸ್ಗಳನ್ನು ನನ್ನ ಮೇಲೆ ಹಾಕಿದ್ರು ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಈ ಸರ್ಕಾರದ ಅವಧಿಯಲ್ಲೂ ಕೂಡ ಶಾಸಕರುಗಳಾಗಲಿ
ಸಚಿವರುಗಳಾಗಲಿ ನೇರವಾಗಿ ಹಣವನ್ನು ಡಿಮ್ಯಾಂಡ್ ಮಾಡ್ತಾ ಇಲ್ಲ, ಅಧಿಕಾರಿಗಳನ್ನ ಮುಂದಿಟ್ಕೊಂಡು ನಮಗೆ ಕಮಿಷನ್ ಹಣವನ್ನು ಕೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಈ ವಿಚಾರವಾಗಿ ಮತ್ತೆ ಏನು ಪ್ಯಾಕೇಜ್ ಟೆಂಡರ್ಗಳನ್ನು ಕರೆದಿದ್ದಾರೆ ಈಗಾಗಲೇ. ಎಲ್ಲ ಪ್ರತಿಯೊಂದು ಇಲಾಖೆಗಳು ಕೂಡ ಪ್ಯಾಕೇಜ್ ಟೆಂಡರ್ಗಳನ್ನು ಕರೆದಿದ್ದಾರೆ, ಅದನ್ನು ರದ್ದುಪಡಿಸಬೇಕು ನಮ್ಮದು ಪ್ರಮುಖವಾದಂಥ ಬೇಡಿಕೆ. ಜೊತೆಗೆ ಕಾಮಗಾರಿ ಮಾಡಿಸಿರುವಂಥ ಹಣವನ್ನು ಕೂಡ ಇದುವರೆಗೂ ಕೂಡ ಬಿಡುಗಡೆಯನ್ನು ಮಾಡಿಲ್ಲ. ಸಾಕಷ್ಟು ಬಾರಿ ನಾವು ಸಚಿವರುಗಳನ್ನ ಭೇಟಿ ಮಾಡಿದ್ದೇವೆ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೇವೆ, ಆದರೆ ನಮಗೆ ಇದುವರೆಗೂ ಕೂಡ ಕಾಮಗಾರಿ ಮಾಡಿರುವಂಥ ಹಣ ಬಿಡುಗಡೆ ಆಗಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಬೇರೆ ರಾಜ್ಯದವರಿಗೆ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಪ್ಯಾಕೇಜ್ ಟೆಂಡರನ್ನು ಆಹ್ವಾನ ಮಾಡಿರೋದು ಸರಿಯಲ್ಲ. ಈಗ ಸ್ಥಳೀಯ ಗುತ್ತಿಗೆದಾರರನ್ನು ಕಡೆಗಣಿಸಿ ಬೇರೆ ರಾಜ್ಯದ ಗುತ್ತಿಗೆದಾರರಿಗೆ ಮಣೆ ಹಾಕ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು. ಈಗಾಗಲೇ ಏನು ಈ ಒಂದು ಕಮಿಷನ್ ವಿಚಾರವಾಗಿ ಸುಮಾರು 9,000 ಪುಟಗಳನ್ನು ನಾಗಮೋದ್ದಾಸ್ ಕಮಿಟಿಗೆ ನಾವು ಕೊಟ್ಟಿದ್ದೇವೆ. ಅದು ಸದ್ಯದಲ್ಲೇ ಮಾಧ್ಯಮಗಳ ಮುಂದೆನೂ ಕೂಡ ನಾವು ದಾಖಲೆಗಳ ಸಮೇತವನ್ನು ಬಿಡುಗಡೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರು. ಮುಖ್ಯವಾಗಿ ಇವರ ಬೇಡಿಕೆ ಏನಂತಂದ್ರೆ ಪ್ಯಾಕೇಜ್ ಟೆಂಡರನ್ನು ರದ್ದುಪಡಿಸಬೇಕು. ರದ್ದುಪಡಿಸದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ವಿರುದ್ಧ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಮುಂಬರುವಂಥ 3 ಮತ್ತು 4ನೇ ತಾರೀಕು ಸಮಾವೇಶ ಇದೆ ರಾಜ್ಯ ಮಟ್ಟದ. ಆ ಒಂದು ಸಮಾವೇಶದಲ್ಲಿ ನಿರ್ಣಯನ ಕೈಗೊಂಡು ಮುಂದಿನ ಹೋರಾಟ ರೂಪುರೇಷೆಗಳು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ನಾವು ಸದ್ಯದಲ್ಲೇ ಸ್ಪಷ್ಟಪಡಿಸ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಶ್ವೇತಾ. ಎಸ್, ಥ್ಯಾಂಕ್ ಯು ನಂದೀಶ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.